ನೇಹಾ ಹತ್ಯೆ ಮಾಸುವ ಮುನ್ನವೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಅಂಜಲಿಯ ಹತ್ಯೆ ಇಡೀ ಹುಬ್ಬಳ್ಳಿಯನ್ನೇ ನಡುಗಿಸಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡವಾಗಿರುವಂಥದ್ದು. ಬೆಂಡಿಗೇರಿ ಠಾಣೆಯ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಅವರನ್ನು ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಹೆಡ್ ಕಾನ್ಸ್ಟೇಬಲ್ ರೇಖಾ ಸಸ್ಪೆಂಡ್ ಆಗಿದ್ದಾರೆ. ಇಬ್ಬರನ್ನು ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈ ಬೆನ್ನಲ್ಲೇ ಇಬ್ಬರ ತಲೆದಂಡ ಆಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ಈ ಅಂಜಲಿ ಸಹಪಾಠಿ ಮನೆಗೆ ನುಗ್ತಾನೆ, ಮನಸ್ಸೋ ಇಚ್ಛೆ ಪೋಷಕರ ಎದುರಿಗೇನೆ ಚುಚ್ಚಿ ಕೊಲೆ ಮಾಡ್ತಾನೆ. ಈ ಪ್ರಕರಣ ಮತ್ತೊಮ್ಮೆ ಹುಬ್ಬಳ್ಳಿಯ ಜನರನ್ನ ಬೆಚ್ಚಿ ಬೀಳಿಸಿತ್ತು. ವಿಶ್ವ ಅಲಿಯಾಸ್ ಗಿರೀಶ್ ಹಂತಕ ಆರೋಪಿ, ಆತ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಆತನನ್ನು ಬಂಧಿಸಬೇಕು ಅಂತ ಕೂಡ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಕೂಡ ಆಗ್ರಹಿಸಿದ್ರು. ಈತ ಕೊಲೆ ಮಾಡ್ತಾನೆ, ಈತನಿಂದ ಬೆದರಿಕೆ ಇದೆ ಅಂಥೇಳಿ ಈ ಹಿಂದೆ ಆರೋಪಿಸಿದ್ರು ಕೂಡ ಯಾವುದೇ ಕ್ರಮವನ್ನು ಪೊಲೀಸರು ತೆಗೆದುಕೊಂಡಿರಲಿಲ್ಲ ಅಂಥೇಳಿ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ರು. ಈ ಆಕ್ರೋಶದ ಬೆನ್ನಲ್ಲೇ ಈಗ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಕುಟುಂಬಸ್ಥರ ಆಕ್ರೋಶ ಆಕ್ರಂದನದ ನಡುವೆ ಇಬ್ಬರ ತಲೆದಂಡ ಆಗಿದೆ, ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಬರೀ ಅಮಾನತು ಮಾಡಿದ್ರೆ ಸಾಕ? ಆತನ ಈ ಆರೋಪಿಯ ಬಂಧನ ಯಾವಾಗ ಅಂತ? ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಪೊಲೀಸರ ಒಂದು ನಿರ್ಲಕ್ಷ್ಯವೇ ಒಂದು ಪ್ರಮುಖ ಕಾರಣ ಆಗಿತ್ತು. ಯಾಕಂದ್ರೆ ಸ್ವತಃ ಅಂಜಲಿಯ ಅಜ್ಜಿ ಮತ್ತು ತಂಗಿ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ರು. ವಿಶ್ವ ಎಂಬಾತನಿಂದ ನಮ್ಮ ಅಕ್ಕನಿಗೆ ಜೀವ ಬೆದರಿಕೆ ಇದೆ, ನೇಹಾತರನೇ ಹತ್ಯೆ ಮಾಡುವುದಾಗಿ ಹೇಳಿದಾನೆ ಅಂತ ಹೇಳಿದ್ರು ಕೂಡ ಪೊಲೀಸರು ಅವರು ನಿಮ್ ತಪ್ಪು ಕಲ್ಪನೆ, ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಬೈದು ಕಳಿಸಿದ್ದೇ ಇದು ಮೂಲ ಕಾರಣ ಆಯ್ತು. ಯಾಕಂದ್ರೆ ಒಂದ್ ವೇಳೆ ಆ ವಿಶ್ವನನ್ನ ಕರೆಸಿ ಏನಾದ್ರೂ ಬುದ್ಧಿವಾದವನ್ನ ಹೇಳಿದ್ರೆ ಏನಾದ್ರೂ ಸ್ವಲ್ಪ ಈ ಒಂದು ಕಂಟ್ರೋಲ್ ಆಗುವಂತ ಸಾಧ್ಯತೆ ಇತ್ತು. ಆದ್ರೆ ಯಾವುದನ್ನು ಪೊಲೀಸರು ಮಾಡ್ಲಿಲ್ಲ. ತಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳಲು ಇವತ್ತು ಮತ್ತೊಂದು ದೃಷ್ಟಿಯ ಒಂದು ಡ್ರಾಮಾಗಳನ್ನ ಶುರು ಮಾಡಿದ್ರು. ಸೊ ಇದನ್ನ ಎಲ್ಲವನ್ನ ಜನರಿಗೆ ಗೊತ್ತಿತ್ತು. ಸೊ ಇದರಿಂದ ಆಕ್ರೋಶ ಮಡುಗಟ್ಟಿತ್ತು. ಮೂಲ ಕಾರಣ ಪೊಲೀಸರ ನಿರ್ಲಕ್ಷ್ಯ. ಸೊ ಹಾಗಾಗಿ ಇಲ್ಲಿಂದ ಈಗ ತನಿಖೆ ಆರಂಭಗೊಂಡಿದೆ, ತಲೆದಂಡ ಆಗಿದೆ. ಕಮಿಷನರ್ ಕೂಡ ಅದನ್ನೇ ಹೇಳಿದ್ರು, ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳಿದಾವೆ, ಅದು ಪಕ್ಕ ಅಂತಂದ್ರೆ ಕಠಿಣ ಕ್ರಮ ಸಿಬ್ಬಂದಿ ಮೇಲೆ ತೆಗೆದುಕೊಳ್ತಾರೆ ಅಂತ. ಆರಂಭದಲ್ಲಿ ಈಗ ಒಂದು ಅಮಾನತು ಮಾಡಿರುವಂತದ್ದು PI ಚಂದ್ರಶೇಖರ್ ಅವರನ್ನ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಖಾ ಅವರನ್ನ. ಸೊ ಇದಾದ ಬಳಿಕ ಒಂದು ಇವತ್ತು ಆಕ್ರೋಶವೇ ಹುಬ್ಬಳ್ಳಿಯಲ್ಲಿ ಮಡುಗಟ್ಟಿತ್ತು. ಸ್ವತಃ ಶಾಸಕ ಮಹೇಶ್ ಸೈನಿಕೆ ಅವರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ರು. ಪೊಲೀಸ್ ನಿರೀಕ್ಷೆ ವಿರುದ್ಧ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಇದನ್ನೆಲ್ಲವನ್ನ ಅರಿತಂತಹ ಪೊಲೀಸ್ ಇಲಾಖೆ ಈಗ ಅಮಾನತು ಮಾಡಿರುವಂತದ್ದು. ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿತ್ತು. ಸೊ ಇದು ಎಲ್ಲದೂ ಮುಂದೆ ನಾಳೆ ಅತಿಯಾದ ಒಂದು ರೂಪ ಪಡೆದುಕೊಳ್ಬಹುದು. ಬೇರೆ ಬೇರೆ ಆಯಾಮಗಳಲ್ಲಿ ಇದು ಮತ್ತಷ್ಟು ಸಂಚಲನ ಮೂಡಿಸಬಹುದು ಅನ್ನೋ ದೃಷ್ಟಿಯಿಂದ ಪೊಲೀಸರು ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಇನ್ನು ಕೊಲೆಯ ಒಂದು ಆರೋಪಿ ಬಂಧನಕ್ಕೂ ಕೂಡ 2 ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಮತ್ತು ಕುಟುಂಬಕ್ಕೂ ಕೂಡ ಸೂಕ್ತ ರಕ್ಷಣೆ ನೀಡುವ ಭರವಸೆಯನ್ನ ಪೊಲೀಸರು ನೀಡಿರುವಂತದ್ದು. ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಹುಬ್ಬಳ್ಳಿಯಲ್ಲಿ ನಡೆಯಲಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.